ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಇವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 2 ಬಟ್ಲು ಅಕ್ಕಿ ಹಿಟ್ಟನ್ನು ನಾನು ಕಲಿಸ್ಕೊಳೋದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಈ ಅಕ್ಕಿ ಹಿಟ್ಟಿನ ಜೊತೆಗೆ 2 ಈರುಳ್ಳಿನ ಹಚ್ಕೊಂಡು ತೊಗೊಂಡಿದ್ದೀನಿ, ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡು ತೊಗೊಂಡಿದ್ದೀನಿ, ಮತ್ತು ಕಾಯಿ ತುರಿ ತೊಗೊಂಡಿದ್ದೀನಿ, ಮತ್ತು ನುಗ್ಗೆ ಸೊಪ್ಪನ್ನು ತೊಳ್ಕೊಂಡು ಹಚ್ಕೊಂಡು ತೊಗೊಂಡಿದ್ದೀನಿ. ಈಗ ಇವೆಲ್ಲದನ್ನು ನಾವು ಅಕ್ಕಿ ಹಿಟ್ಟಿನ ಜೊತೆ ಕಲಿಸ್ಕೊಳ್ಳೋಣ. ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ, ಈರುಳ್ಳಿ, ಕಾಯಿ ತುರಿ, ಕ್ಯಾರೆಟ್ನ ತುರ್ಕೊಂಡು ತೊಗೊಂಡಿದ್ದೀನಿ, ಮತ್ತು ರುಚಿಗೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ಈಗ ಇವೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ನೋಡಿ, ಈ ಥರ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಈ ಹಿಟ್ಟನ್ನು ನಾವು ಒಂದು ಅದಕ್ಕೆ ಕಲಿಸ್ಕೊಬೇಕು. ಸ್ವಲ್ಪ ತೆಳುವಾಗಿರೋ ಥರನೇ ಕಲಿಸ್ಕೊಬೇಕು, ಏಕೆಂದರೆ ಹಿಟ್ಟನ್ನು ನಾವು ಬೆಳೆಯೋದಕ್ಕೆ ಈಸಿಯಾಗಿರಬೇಕು. ಅದಕ್ಕೆ ನಾನು ಒಂದು ಸ್ವಲ್ಪ ತೆಳುವಾಗೇ ಕಲಿಸ್ಕೊತೀನಿ. ನೋಡಿ, ಅದಕ್ಕೆ ಕಲಿಸ್ಕೊಬೇಕು. ರೊಟ್ಟಿ ಇಂಚನ್ನು ಕಾಯಕ್ಕೆ ಇಟ್ಟಿದ್ದೀನಿ. ಮತ್ತು ರೊಟ್ಟಿ ಬೆಳೆಯೋದಕ್ಕೆ ಸ್ವಲ್ಪ ನೀರು ಕೂಡ ನಾನು ತಗೊಂಡಿದ್ದೀನಿ. ನಾವು ರೊಟ್ಟಿ ಬೆಳಿಬೇಕಾದ್ರೆ ಫ್ಲೇಮ್ನ ಲೋ ಫ್ಲೇಮಲ್ಲಿ ಇಟ್ಕೊಬೇಕು, ಇಲ್ಲಾಂದರೆ ಕೈ ಸುಟ್ಕೊತೀವಿ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ರೊಟ್ಟಿನ ಬಳಿಬೇಕು. ಸ್ವಲ್ಪ ಅಕ್ಕಿ ಹಿಟ್ಟನ್ನು ನಾನು ರೊಟ್ಟಿ ಹೆಂಚು ಮೇಲೆ ಹಾಕ್ಕೊತೀನಿ, ಮತ್ತು ನೀರಲ್ಲಿ ಎತ್ಕೊಂಡು ರೊಟ್ಟಿನ ಬಳಿತಾ ಇದ್ದೀನಿ. ನೋಡಿ, ಹೀಗೆ ಈ ಥರ ರೌಂಡಿಗೆ ನಾವು ಅಕ್ಕಿ ಹಿಟ್ಟನ್ನು ಹಿಂಗೆ ಸುತ್ತಲೂ ರೌಂಡು ಬರೋ ಥರ ಬಳ್ಕೋಬೇಕು. ಮತ್ತು ಹೆಚ್ಚಿಗೆ ಆಯಿತು ಅಂದರೆ ತಕ್ಕೊಬೋದು. ನೋಡಿ, ಈ ಥರ ನೀಟಾಗಿ ಸುತ್ತಲೂ ರೌಂಡು ಬರೋ ಥರ ಬಳ್ಕೋಬೇಕು. ಮತ್ತು ಎಲ್ಲಾದರೂ ಹೆಚ್ಚಿಗೆ ಆಯಿತು ಅಂದರೆ ಅಕ್ಕಿ ಹಿಟ್ಟನ್ನು ತಕ್ಕೊಬೋದು. ಮತ್ತು ನೀರನ್ನು ಹದ್ಕೊಂಡು ನಾವು ಸುತ್ತಲೂ ಸವರ್ಕೊಂಡು ಪೂರ್ತಿ ಬೆಳಿಬೇಕು. ಬೆಳೆದಿದ್ದಾಯಿತು. ಈಗ ಇದಕ್ಕೆ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆನ ಹಾಕಿದ್ರೆ ರೊಟ್ಟಿ ಈಸಿಯಾಗಿ ಎದುರುತ್ತೆ, ಇಲ್ಲಾಂದರೆ ಕಚ್ಕೊಂಡ್ಬಿಡುತ್ತೆ, ರೊಟ್ಟಿ ಎಲ್ಲ ಕಿತ್ತೋಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಅಡುಗೆ ಎಣ್ಣೆನ ಬಳಸ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿದ್ದೀನಿ. ಮತ್ತು ಈಗ ಒಂದು ಪ್ಲೇಟನ್ನು ರೊಟ್ಟಿ ಬೇಯೋದಕ್ಕೆ ಮುಚ್ಚುತ್ತಾಯಿದ್ದೀನಿ. ಮತ್ತು ಈಗ ರೊಟ್ಟಿ ಎಲ್ಲ ಬಳ್ದಿದ ಮೇಲೆ ಫ್ಲೇಮ್ ಜಾಸ್ತಿ ಇಡಬೇಕು. ನೋಡಿ, ಈಗ ರೊಟ್ಟಿ ಬೆಂದಿದೆ. ರೊಟ್ಟಿನ ಈಗ ನಾವು ಮತ್ತೊಂದು ಸೈಡನ್ನು ನಾವು ಬೇಯಿಸ್ಕೋಬೇಕು. ರೊಟ್ಟಿ ಈಗ ಬೆಂದಿದ್ದಾಯಿತು. ನೋಡಿ, ಈಸಿಯಾಗಿ ನಾವು ಮನೆಯಲ್ಲಿ ಅಕ್ಕಿ ರೊಟ್ಟಿ ಮಾಡ್ಕೊಬೋದು. ಮತ್ತು ಇದನ್ನು ನಾವು ಚಟ್ನಿ ಜೊತೆ, ಯಾವುದಾದ್ರೂ ಪಲ್ಯ ಜೊತೆ ತಿನ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತೊಂದು ಒಳ್ಳೆಯ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.